ಟೇಸ್ಟ್ ಮಾಡೋಣ. ಏನೇ ಮಾಡಿದ್ರು ಲವ್ ಇಂದ ಕುಕ್ ಮಾಡಿ ಸೂಪರ್ ಆಗಿ ಬರುತ್ತೆ. ನಮ್ಮ ಪ್ರಭು ಶೆಟ್ಟಿ ಅವರು ಬಿರಿಯಾನಿ ಮಾಡೋದು, ಅವ್ರು ಅಡುಗೆ ಮಾಡೋದು ನೋಡಿ ನೋಡಿ ದಿನ ಬಾಯಲ್ಲಿ ನೀರು ಸುರಿತಾ ಇತ್ತು. ಇವತ್ತು ಅವ್ರು ಅಡುಗೆ ಮಾಡಿರೋಂಥ ದಿಂಡಿಕಲ್ ಮಟನ್ ಬಿರಿಯಾನಿನ ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ. ಖಂಡಿತ ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಅಂತ ಅವ್ರು ಹೇಳಿರೋಂಥ ಸ್ಪೈಸಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಒಂದರಲ್ಲಿ ರುಬ್ಬಿಟ್ಕೊಂಡಿದ್ದೀನಿ, ಮತ್ತು ಇದು ಡ್ರೈ ಮಸಾಲ, ಮತ್ತು ಮಟನ್ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಬನ್ನಿ ಈಗ ಸ್ವಲ್ಪ ಖಾರದ ಪುಡಿ ಮತ್ತೆ ಹಚ್ಚಿಟ್ಟಿರೋ ಟೊಮೆಟೊ ಇಷ್ಟು ಹಾಕಿ ಚೆನ್ನಾಗಿ ರಪ ರಪ ಅಂತ ತಿರುಗಿಸ್ಕೊಡ್ತಾ ಇರುತ್ತೆ. ರಪ ರಪ ಅಂತ ತಿರುಗಿಸ್ತಾ ಇರಿ. ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಅದೊಂದು 2 ನಿಮಿಷ ಫ್ರೈ ಆದ್ಮೇಲೆ ಸೂಪರ್ ಆಗಿದೆ. ಈಗ ನಾನು ಬೇಯಿಸಿರೋ ಮಟನ್ನ ಇದಕ್ಕೆ ಹಾಕೊಂತಾ ಇದ್ದೀನಿ. ತಿನ್ಬೇಕು ಅಂದಾಗ ಮಾಡಿ ತಿನ್ಬೇಕು ಅಲ್ವಾ? ಈಗ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಕುದ್ದಾದ್ಮೇಲೆ ಅಕ್ಕಿ ಹಾಕೋಣ. 1 ಗ್ಲಾಸ್ ನೀರು ಕುಡಿಬೇಕು ಮಧ್ಯ. ಕುದಿತಾ ಇದೆ, ಅಕ್ಕಿ ಹಾಕೋಣ. ಈಗ ಇಂಚಿಟ್ಟು ದಮ್ ಇಡ್ತಾ ಇದ್ದೀನಿ. ದಮ್ ಇಟ್ಟಿದ್ದೀನಿ. ಒಂದ್ಸಲ ತಿರುಗಿಸ್ಕೊಳ್ಳೋಣ ಹೇಗಾಗಿದೆ ನೋಡೋಣ. ವಾವ್, ಸೂಪರ್ ಆಗಿ ಬಂದಿದೆ. ಇನ್ನೊಂದು 2 ನಿಮಿಷ ದಮ್ಗೆ ಬಿಟ್ರೆ ದಿಂಡಿಕಲ್ ಮಟನ್ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ದಿಂಡಿಕಲ್ ಮಟನ್ ಬಿರಿಯಾನಿ ರೆಡಿ ಇದೆ. ಟೇಸ್ಟ್ ಮಾಡೋಣ. ಏನೇ ಮಾಡಿದ್ರು ಲವ್ ಇಂದ ಕುಕ್ ಮಾಡಿ ಸೂಪರ್ ಆಗಿ ಬರುತ್ತೆ. ಯಮ್ಮಿ.